ಸೂತ್ರವಿಲ್ಲದ ಗಾಳಿಪಟ ಕೈ ಹಿಡಿದ ಕೃಷ್ಣ ಮುಂದುವರಿದ ಭಾಗ 3 ಭಕ್ತನಿಗೆ ಬಂದ ಬೆಳಕು. ಗುಡಿಸಿಲು ಈಗ ಗುಡಿಸಿಲಲ್ಲ, ಅದು ಆಶ್ರಯ. ಯಾರಿಗೂ ಆಹಾರವಿಲ್ಲದಾಗ ಅನ್ನ ಸಿಗುವ ಸ್ಥಳ, ಯಾರಿಗೂ ಮಾತಿಲ್ಲದಾಗ ಮೌನ ಸಿಗುವ ಸ್ಥಳ, ಯಾರಿಗೂ ದೇವರು ಕಾಣದಾಗ ಕೃಷ್ಣನ ಅನುಭವ ಸಿಗುವ ಸ್ಥಳ. ರಾಘವೇಂದ್ರ ಇನ್ನೂ ಅದೇ ರೀತಿ ಕುಳಿತರು, ನಿಂತರು, ನಡೆಯುತ್ತಾ ಕೃಷ್ಣ ಕೃಷ್ಣ. ಆದರೆ ಈಗ ಅವನ ಹೆಸರು ಹೊರಗೆ ಹರಡತೊಡಗುತ್ತದೆ. ಹೊಸ ತಿರುವು, ಖ್ಯಾತಿಯ ನೆರಳು. ಒಂದು ದಿನ ಟಿವಿ ವಾಹಿನಿಯವರು ಬರುತ್ತಾರೆ. ಇವರು ಮಹಾನ್ ಭಕ್ತ, ಇವರ ಜೀವನ ತ್ಯಾಗದ ಕಥೆ. ಕ್ಯಾಮರಾ ಮುಂದೆ ಅವನನ್ನು ಕೂರಿಸುತ್ತಾರೆ. ಪ್ರಶ್ನೆಗಳು: ನೀವು ಯಾಕೆ ಮದುವೆಯಾಗಲಿಲ್ಲ? ನಿಮಗೆ ಕೃಷ್ಣ ದರ್ಶನವಾಯಿತಾ? ನೀವು ಸಿದ್ಧರ? ಅವನ ಒಳಗೆ ಒಂದು ನಡುಕ. ನಾನು ಸಿದ್ಧನ? ಇಲ್ಲ, ನಾನಿನ್ನೂ ಹುಡುಕುತ್ತಲೇ ಇದ್ದೀನಲ್ಲ. ಆದರೆ ಜನರು ಅವನ ಕಾಲಿಗೆ ಬೀಳುತ್ತಾರೆ, ಮಾಲೆ ಹಾಕುತ್ತಾರೆ, ಹೂ ಸುರಿಸುತ್ತಾರೆ. ಇದು ಕೃಷ್ಣನ ಇನ್ನೊಂದು ಪರೀಕ್ಷೆ, ಅಂತರಂಗದ ಯುದ್ಧ. ಆ ರಾತ್ರಿ ಅವನು ಮಲಗಲಾರ. ಒಂದು ಪ್ರಶ್ನೆ ಒಳಗೆ ಸುಳಿಯುತ್ತದೆ: ಇವರು ನನಗೆ ತಲೆಬಾಗುತ್ತಿದ್ದಾರೆ ಅಥವಾ ಕೃಷ್ಣನಿಗೆ? ಮಾಲೆಯನ್ನು ತೆಗೆದು ನೆಲಕ್ಕಿಡುತ್ತಾನೆ, ಕೈಯನ್ನು ಕಣ್ಣಿಗೆ ತಾಗಿಸುತ್ತಾನೆ. ಕೃಷ್ಣ, ನಾನು ತಪ್ಪುದಾರಿಗೆ ಹೋಗ್ತಾ ಇದ್ದೀನಾ? ಅಷ್ಟರಲ್ಲಿ ಬಾಗಿಲು ತಟ್ಟುವ ಶಬ್ದ. ಅಜ್ಞಾತ ವೃದ್ಧ. ಕೃಷ್ಣ ಲೀಲೆಯ ಮರ್ಮ. ಒಬ್ಬ ವೃದ್ಧ, ಕಣ್ಣಲ್ಲಿ ವಿಚಿತ್ರ ಶಾಂತಿ. ಅವನು ಕೇಳುತ್ತಾನೆ: ನೀನು ದೇವರ ಭಕ್ತನ ಅಥವಾ ಜನರ ದೇವರ? ಆ ಪ್ರಶ್ನೆ ಮಿಂಚಿನಂತೆ ಅವನೊಳಗೆ ಹೊಡೆಯುತ್ತದೆ. ನಾನು ಭಕ್ತ. ವೃದ್ಧ ನಗುತ್ತಾನೆ. ಭಕ್ತನಿಗೆ ಖ್ಯಾತಿ ಬಂದಾಗ ಅವನು ಕರಗಬೇಕು, ಗಟ್ಟಿಯಾಗಬಾರದು. ಅಷ್ಟರಲ್ಲಿ ವೃದ್ಧ ಕಾಣೆಯಾಗುತ್ತಾನೆ. ಅತಿ ದೊಡ್ಡ ಕುಸಿತ. ಮರುದಿನ ಕೇಸು, ಆರೋಪ, ಅಪವಾದ, ಹಣ ದುರುಪಯೋಗ, ಜನರನ್ನು ಮೋಸ. ಯಾರೂ ಇಲ್ಲ. ಅದೇ ಜನರು ದೂರ. ಗುಡಿಸಿಲು ಖಾಲಿ, ಮೌನ ಮಾತ್ರ. ಅವನು ನೆಲದಲ್ಲಿ ಕುಳಿತುಕೊಂಡು ನಗುತ್ತಾನೆ. ಇದಕ್ಕೆ ನಾನು ಸಿದ್ಧನಾಗಿದ್ದೇನೆ ಕೃಷ್ಣ. ಪರಿಪೂರ್ಣ ಶರಣಾಗತಿ. ಮೊದಲ ಬಾರಿ ಅವನು ಕೇಳುವುದಿಲ್ಲ, ಅಳುವುದಿಲ್ಲ, ಪ್ರಶ್ನಿಸುವುದಿಲ್ಲ. ಕೇವಲ ಒಂದು ಮಾತು: ನನ್ನಿಂದ ಎಲ್ಲವನ್ನೂ ತೆಗೆದುಕೊಂಡರೂ ನೀನು ನನ್ನೊಳಗೆ ಇದ್ದೀಯಲ್ಲ, ಅದೇ ಸಾಕು. ಆ ಕ್ಷಣದಲ್ಲಿ ಅವನೊಳಗೆ ಭಾರ ಇಳಿಯುತ್ತದೆ. ಮುಂದೇನಾಯಿತು? ಕೃಷ್ಣನು ರಾಘವೇಂದ್ರನನ್ನು ಏನು ಮಾಡಿದ? ಕೃಷ್ಣ ಅಂತಿಮವಾಗಿ ಯಾವ ರೂಪದಲ್ಲಿ ಬರುತ್ತಾನೆ? ರಾಘವೇಂದ್ರನ ಜೀವನದ ಅಂತಿಮ ಘಟ್ಟ ಏನು? ಅವನು ಈ ಲೋಕಕ್ಕೆ ಏನು ಬಿಟ್ಟು ಹೋಗುತ್ತಾನೆ? ಮುಂದಿನ ಭಾಗ ಅತಿ ಭಾವನಾತ್ಮಕ ಮತ್ತು ದರ್ಶನಾತ್ಮಕ ಅಂತ್ಯ ಆಗಿರುತ್ತದೆ. ಮುಂದಿನ ಭಾಗದಲ್ಲಿ ನೋಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.